ಕ್ಲಾಸ್ 2 ಪ್ರಕಾರ ಆಯೋಗದ ಸಲಹೆ ಪಡೆಯುವುದು. ಸೆಕ್ಷನ್ 11 ಕ್ಲಾಸ್ 2 ಪ್ರಕಾರ ಆಯೋಗದ ಸಲಹೆ ಪಡೆಯುವುದು ಇದೆ. ನೀವು ಆಯೋಗದ ಸಲಹೆ ಪಡೆದು ಹೊಸದಾಗಿ ಸಮಿತಿ ತೀರ್ಮಾನ ಮಾಡ್ತಾರೋ ಅಥವಾ ತೀರ್ಮಾನ ಮಾಡಿ ಆಯೋಗದ ಸಲಹೆ ಪಡೆಯುವುದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಮೇಲೆ ಕನ್ಸಲ್ಟ್ ಮಾಡ್ತೀವಿ ಸರ್. ಹೈಕಮಾಂಡ್ ಆದೇಶ ನಿಮಗೆ ಸ್ಪೆಸಿಫಿಕ್ ಆಗಿ ಉಚಿತವಾಗಿ ಪಡ್ಕೋಬೇಕು ಅಂತ ಹೇಳಿಲ್ಲ. ಉಚಿತವಾಗಿ ಪಡ್ಕೋಬೇಕು ಅಂತ ಹೇಳಿ ಏನಂತ ಹೇಳ್ತಾರೆ, ರಾಜ್ಯ ಸರ್ಕಾರವು 1ನೇ ಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯಬೇಕು. ಆಯೋಗದ ಸಲಹೆ ಅವ್ರ ಜೊತೆಗೂ ಕೂಡ ಕನ್ಸಲ್ಟ್ ಮಾಡ್ತೀವಿ. ಸರ್, ಈಗ ಹೈಕಮಾಂಡ್ ಸಲಹೆ ಕೊಟ್ಟ ಕಾರಣಕ್ಕೋಸ್ಕರ ನೀವು ಮರುಪರಿಶೀಲನೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮನೆ ಪ್ರಕಟ ಮಾಡಿದ್ರು. ಈಗ ಆಯೋಗದ ಸಲಹೆನು ಅವರು ಕೂಡ ಕರೆದಿದ್ರು, ಅವ್ರ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಹಿಂದಿನ ಕಾಂತರಾಜ್ ಆಯೋಗದ ವರದಿಯನ್ನ ನಿರರ್ಥಕ ಸರ್. ಅದು ಕಾಂತರಾಜ್ ಆಯೋಗದ ವರದಿ ಅಂದರೆ ಮೂಲ ಗುಂಪಾಯ್ತು, ಅದನ್ನ ಕೈ ಬಿಟ್ಟು ರದ್ದು ಮಾಡಿದ್ರು. 10 ವರ್ಷ ಮುಗಿದಿದೆ. 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು ಅಂತ ಹೇಳುತ್ತೆ ಸೆಕ್ಷನ್ 11 ಕ್ಲಾಸ್ 1. ಅದ್ರ ಪ್ರಕಾರ ಮಾಡ್ತೀವಿ. ಸೆಕ್ಷನ್ ಮೊದಲು ನಿಮ್ಗೆ ಗೊತ್ತಿರ್ಲಿಲ್ವಾ? ಅದು 10 ವರ್ಷ ಆದ್ಮೇಲೆ ಮಾಡ್ಬೇಕು ಅಂತೇಳಿ ಸೆಕ್ಷನ್ ಇತ್ತು, ನಿಮ್ಗೆ ಮೊದಲು ಗೊತ್ತಿರ್ಲಿಲ್ವಾ? ಅದು ಹೈಕಮಾಂಡ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿಲ್ವಾ? ಅದು ನೀವು ಹೈಕಮಾಂಡ್ ಸಲಹೆ ಕೊಟ್ಮೇಲೆ ಮಾಡೋ ಬದಲು ಮತ್ತೆ ಮಾಡ್ಬೋದಾಯ್ತಲ್ಲ ಇದನ್ನ. 10 ವರ್ಷ ಆದ್ಮೇಲೆ ಇದು ಮಾಡ್ಬೇಕು ಅಂತ ಇವೆಲ್ಲನೂ ನೋಡುದು, ಕಾನೂನುಗಳು ನೋಡುದು, ಆಕ್ಟ್ ನೋಡುದು, ಆಮೇಲೆ ಚರ್ಚೆ ಬಂದಾಗ ಇದು ಮೀನ್ ಮೇಲೆ ಅವ್ರು ಕರೆದ್ರು, ಅವರು ಸಲಹೆ ಕೊಟ್ಟಿದ್ರು. ಕೇಂದ್ರ ಸರ್ಕಾರ ಕೂಡ ಈಗ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದೆ. ಇನ್ನೊಂದ್ ಕಡೆಗೆ ಈಗ ನಿಮ್ಮ ರಾಜ್ಯ ಸರ್ಕಾರ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಈಗಿರುವಂತದ್ದು ಈಗ ಹೊಸ ಹಿಂದುಳಿದ ವರ್ಗಗಳನ್ನ ಗುರುತಿಸೋದಿರ್ಲಿ ಅಥವಾ ಮರುವರ್ಗೀಕರಣ ಮಾಡೋದ್ರ ಎಲ್ಲ ಸಂಪೂರ್ಣ ಅಧಿಕಾರನ ಸಂಸತ್ ಕೊಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಹೀಗಾಗಿ ಈ ನಿಮ್ಮ ಸರ್ವೆ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತ ಸಲಹೆಗಿಂತ ಹೇಗೆ ಭಿನ್ನವಾಗಿರುತ್ತೆ ಮತ್ತೆ ಇಂಪ್ಲಿಕೇಶನ್ಸ್ ಏನಿರುತ್ತೆ ಸರ್? ಭಿನ್ನವಾಗಿ ಹೇಗಿರ್ತದೆ ಅಂತಂದ್ರೆ, ಎಲ್ಲೂ ಕೂಡ ಕೇಂದ್ರ ಸರ್ಕಾರದವರು ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ಸೋಸಿಯೋ ಎಕನಾಮಿಕ್ಸ್ ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀರಾ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಬಿಕಾಸ್ ದಿಸ್ ಆಕ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ 1995 empowers state government to conduct socio-educational survey. Take action to give social justice on the basis of the report. ಮುಂದಿನ ನಿರ್ಣಯಗಳೇನು? ಈಗ ಹೊಸದಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಮುಂದೆ ಏನು, ಯಾವಾಗ, ಏನು? ಅದಕ್ಕೆ ನಾವು 90ದಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಆಯೋಗಕ್ಕೆ 90 ಡೇಸ್ನಲ್ಲಿ ಮಾಡಿ ಅಂತ ಟೈಪ್ ಕೊಡ್ತೀವಿ. 90 ಸಾಧ್ಯ ಆಗುತ್ತೆ ಸರ್. 1,33,000 ಉಪಾಧ್ಯಾಯಗಳನ್ನ ಶಾಲೆ ಬಿಟ್ಟು ಈಗ ಹೆಂಗ್ ಸರ್ವೆ ಮಾಡ್ತೀರಿ? ಏನು 1,33,000 ಉಪಾಧ್ಯಾಯರು ನಡೀತದೆ. ಅದಕ್ಕೆ ಈಗ ತೆಲಂಗಾಣದವರು 70 ದಿನದಲ್ಲಿ ಮಾಡ್ಬೋದು. ಪ್ಲಾನಿಂಗ್ ಕಮಿಷನ್ ಥ್ರೂ ಮಾಡಿ. ಪ್ಲಾನಿಂಗ್ ಕಮಿಷನ್ ಥ್ರೂ ಮಾಡಿ. ಯಾವುದು? ತೆಲಂಗಾಣದವರು ಸರ್ ಮಾಡಿದ್ರು. ಈಗ ನೀವು ಹೇಳಿದ್ರಿ ಸರ್ ಮಾಡಿದ್ದಲ್ವ ಸರ್? ಕೇಳಿ, ಒಬ್ಬೊಬ್ರು ಕೇಳ್ರಿ. ಸುಮ್ಮನೆ ನೀವೆಲ್ಲ ಒಟ್ಟಿಗೆ ಮಾತಾಡಿದ್ರಿ, ನಾವು ಅದಾಗೋದಿಲ್ಲ. ನಾವಲ್ಲ 90 ದಿನ ಅಂದ್ರೆ ಯಾವತ್ತಿನಿಂದ 90 ದಿನ ಆಗ್ತದೆ. ಯಾವಾಗ ಇಂಟ್ರೆಸ್ಟ್ ಮಾಡ್ತೀವಿ ಅವತ್ತಿಂದ 90. ಈಗ ನೀವು ನಿನ್ನೆ ಹೇಳಿದ್ರಿ ಮತ್ತೆ ಮನೆ ಕ್ಯಾಬಿನೆಟ್ ರೆಕಮೆಂಡೇಶನ್ಸ್ಗೆ ಅಂತ, ಈ ಸಾರಿ ಕಮಿಷನ್ ರೆಕಮೆಂಡೇಶನ್ಸ್ಗೆ ಈಗ ಕೆಲವು ಕ್ಯಾಟಗರಿ ಎಗೆ ರಿಸರ್ವೇಷನ್ ಜಾಸ್ತಿ ಮಾಡಿ ಕ್ಯಾಟಗರಿ ಬಿಗೆ ಕಮ್ಮಿ ಮಾಡಿದ್ರು. ನೋಡಪ್ಪ, ಕೇಳಪ್ಪ ಇಲ್ಲಿ ತಮ್ಮ, 10 ವರ್ಷದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಆರ್ಥಿಕ ಸಾಮಾಜಿಕ ಬದಲಾವಣೆಗಳಾಗ್ತವೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬದಲಾವಣೆಗಳಾಗ್ತವೆ. ಅದಕ್ಕೋಸ್ಕರವಾಗಿ 10 ವರ್ಷ ಆದಮೇಲೆ
ಆಕ್ಟ್ನಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತದೆ 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು. ಸರ್ ರಾಜ್ಯ ಸಚಿವ ಸಂಪುಟ ಹೈಕಮಾಂಡ್ ಸೂಚನೆ ನಂತರ ಈ ಕಾನೂನನ್ನು ಅಧ್ಯಯನ ಮಾಡ್ತಾ ಮೊದಲೇ ಈ ತೀರ್ಮಾನ ಕೇಳಿದ್ರೆ ನೀವು ಕೇಳ್ತಾ ಇದ್ದೀಯ. ಅವರೇ ಸರ್ ಅವ್ರು ಕೇಳ್ತಾರೆ, ಭಟ್ರ ಕೇಳ್ತಾರೆ. ಕೇಳಿದ್ರಪ್ಪ ಬರ್ತದೆ ಹೇಳಯ್ಯ, ಕೇಳಪ್ಪ. ಅವರು ಸಲಹೆ ಕೊಟ್ಟಿದ್ದಾರೆ ಅಷ್ಟೇ, ಅವ್ರು ಹೇಳಿದ ಮೇಲೆಲ್ಲ ಮಾಡಿರೋದು ಕಾನೂನು ರೀತಿ ಮಾಡಿರೋದು. ಸರ್ ಈಗ ನೀವೇನು 10 ವರ್ಷ ಹಳೆ ಸರ್ವೆ ಇವೆಲ್ಲ ನೀವೇನು ಅಭಿಪ್ರಾಯ ಹೇಳ್ತಾ ಇದ್ರೆ ಅವೆಲ್ಲ ಅಭಿಪ್ರಾಯವನ್ನು ಕೂಡ ಈ ಸಮೀಕ್ಷೆ ಮಂಡನೆಗಿಂತ ಮುಂಚೆ ಪ್ರತಿಪಕ್ಷದ ಸದಸ್ಯರು ನಿಮ್ಮ ಸಂಪುಟ ಸಚಿವರು ಒಂದಷ್ಟು ಹೇಳಿದ್ರು. ಅದಾದ್ಮೇಲೆ ಈಗ ತೀರ್ಮಾನ ಆಗಿದ್ದು ಹೈಕಮಾಂಡ್ ಒತ್ತಡಕ್ಕೆ ಏನಾದ್ರು ಮಂಡಿದ್ದೀರಾ? ಇದೇ ಅಭಿಪ್ರಾಯ ಮುಂಚೆ ರಿಪೀಟೆಡ್ ಇದು ರಿಪಿಟಿಷನ್ ಕ್ವಶನ್ ಇದು. ನಾವು ಯಾವ ಹೈಕಮಾಂಡ್ ಬಂದಿಲ್ಲ, ಸರ್ಕಾರ ಕಾನೂನು ರೀತಿಯ ಕ್ರಮ ಕಾಲ್ಪನಿಕ ಪ್ರಕರಣವನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ವಿಷಯವನ್ನು ಮುಂದೆ ತಂದು ಅಂತ ಆರೋಪ ಮಾಡ್ತಿದ್ದಾರೆ ಸರ್. ಯಾರು ಬಿಜೆಪಿ ಅವರು ಆರೋಪ ಮಾಡ್ತಾರೆ, ಕಾಲ್ಪನಿಕ ಪ್ರಕರಣ ಡೈವರ್ಟ್ ಮಾಡಲಿಕ್ಕೋಸ್ಕರ ಮಾಡಿದ್ದಾರೆ. ಈಗ ಬಿಜೆಪಿಯವರು ಹಿಂಗೂ ಮಾಡ್ತಾರೆ ಹಂಗೂ ಮಾಡ್ತಾರೆ. ಅವ್ರನ್ನ ನಾವು ಬಿಜೆಪಿಯವರು ಏನ್ ಆರೋಪ ಮಾಡ್ತಾರೆ ಅದರ ಆಧಾರದ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳಲ್ಲ. ನಾವು ಡಿಸಿಷನ್ ತಗೊಳ್ಳೋದು ಕಾನೂನಿಗೆ ಅನುಗುಣವಾಗಿ ಡಿಸಿಷನ್. ಈಗ ಇದ್ದಂತ ವರದಿಯಲ್ಲಿ ಒಕ್ಕಲಿಗ ಹಾಗೂ ಲಿಂಗಾಯತರಿಗೆ ಒಂದಷ್ಟು ಆಕ್ಷೇಪ ಇತ್ತು, ಮತ್ತೆ ಮರು ಸರ್ವೆ ಆಗ್ತದೆ. ಅವ್ರಿಗೆ ಯಾವ ರೀತಿ ಭರವಸೆ ಕೊಡ್ತೀರಾ ಸರ್? ಲಿಂಗಾಯತರು ಒಕ್ಕಲಿಗರಿಗೆ ಸಾಕಷ್ಟು ಆಕ್ಷೇಪ ಇತ್ತು, ನಂಬರ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಕ್ವಶನ್ ಅಥವಾ ಲಿಂಗಾಯತ ಕ್ವಶನ್ ಅಥವಾ ಇನ್ಯಾವುದೋ ಬ್ಯಾಕ್ವರ್ಡ್ ಕಮ್ಯುನಿಟಿ ಕ್ವಶನ್ ಚರ್ಚೆ ಆಗಿಲ್ಲ. ಸೆಕ್ಷನ್ 11 ಕ್ಲಾಸ್ 1 ಕ್ಲಾಸ್ 2 ಬರೀ ಒಕ್ಕಲಿಗರು ಲಿಂಗಾಯತರು ಅಷ್ಟೇ ಆ ತರ ಜಾತಿ, ಒಬ್ಬರೇ ಜಾತಿ ಅಲ್ಲ, ಬೇರೆ ಜಾತಿ ಅದರ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಕೂಡ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಸರ್, ಮುಸ್ಲಿಮರಿಗೆ 8% ರೆಕಮೆಂಡ್ ಆಗಿತ್ತು ಇದ್ರಲ್ಲ, ಇದು ಕಾಂತರಾಜ್ ಕಮಿಷನ್ ಅಲ್ಲಿ. ಅದೇನಾಗುತ್ತೆ? 8% ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡಬೇಕು. ಇಟ್ ವಾಸ್ ಬೇಸ್ಡ್ ಆನ್ ಅಥೆಂಟಿಕ್ ಡೇಟಾ. ಹೊಸ ಜನಸಂಖ್ಯೆ ಹೊಸ ಡೆವಲಪ್ಮೆಂಟ್ ಮತ್ತೆ ಅದನ್ನ ರೀಎಕ್ಸಾಮಿನ್ ಮಾಡಬೇಕು. ಆಕ್ಟ್ ಪ್ರೊವೈಡ್ಸ್, ಆಕ್ಟ್ ಎಂಪವರ್ಸ್. ಈಗ ಸಾಮಾಜಿಕ ನ್ಯಾಯ ಕೊಡಬೇಕಲ್ಲಪ್ಪ, ಸಾಮಾಜಿಕ ನ್ಯಾಯ ಕೊಡಬೇಕಲ್ಲ, ಸರ್ವೆ ಮಾಡಿಕೊಡ್ಬೇಕು, ಮಾಡ್ಬೇಕಾಗುತ್ತೆ. ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಬಿಜೆಪಿ ನಾಯಕರಿಗೆ ಟೀಕೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಪ್ರಕ್ರಿಯೆಯನ್ನು ತೊಡಗಿಸಿಕೊಂಡಿದೆ. ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ಇದೊಂದು ಅಣಕದಂತೆ ಕಾಣ್ತಾ ಇಲ್ವಾ ನಿಮಗೆ? ಈ ಪ್ರಕ್ರಿಯೆ ನಿಮ್ಗೊಂದು ಅಣಕ ಆಯ್ತು ಅಂತ ಅನಿಸ್ತಾ ಇಲ್ವಾ? ಇದು ಅಣಕ ಹೆಂಗಾಗ್ತದೆ? ಇಂಪ್ಲಿಮೆಂಟ್ ಆಗಿಲ್ವಲ್ಲ? ಸೆಕ್ಷನ್ 11 ಹಂಗೆ ಹೇಳ್ತದ? ಸೆಕ್ಷನ್ 11 ಹಂಗೆ ಹೇಳ್ತದ? ಸೆಕ್ಷನ್ 11 of the act is very clear. 10 ವರ್ಷದ ಮೇಲೆ ಆರ್ಥಿಕ ಸಾಮಾಜಿಕ ಸರ್ವೆ ಅದು ವ್ಯಾಲಿಡ್ ಆಗಲ್ಲ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿರ್ತದೆ, ಅನೇಕ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಗಳಾಗಿರ್ತವೆ.
ಜಾರಿ ಮಾಡ್ತೀನಿ ಅಂತ ಈಗ ಮತ್ತೆ ಅದೇ ಮಾತಿಗೆ ಬದ್ಧ ಇದ್ದೀರಾ ಸರ್? ಏನು ಪ್ರಣಾಳಿಕೆ ಆಶ್ವಾಸನೆ ಕೊಟ್ಟಿದ್ರಿ. ಎಲ್ಲ ಮಾತಾಡಿದ್ರೆ ಜನ ಹೇಳಿದ್ರೆ ಯಾಕೆ ಹೇಳಕ್ಕಾಗಲ್ಲ? ವೆರಿ ಸಿಂಪಲ್. ಇದು 10 ವರ್ಷ ಆಗಿದೆ ವರದಿ ತಯಾರಾಗಿ. ಕಾನೂನಿನಲ್ಲೂ ಕೂಡ ಅವಕಾಶ ಇದೆ. 10 ವರ್ಷದ ಮೇಲೆ ಮಾಡಬಾರ್ದು. 10 ವರ್ಷಕ್ಕೆ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ಗಳು ಚೇಂಜ್ ಆಗಿರ್ತವೆ ಅಂತ ಅದಕ್ಕೋಸ್ಕರವಾಗಿ ಮಾಡಿರ್ತೀವಿ. ಇದು ಮೀನ್ ವೈಲ್ ಹೈಕಮಾಂಡ್ ಅವರು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಕ್ಯಾಬಿನೆಟ್ ಅಲ್ಲಿ I do not want to go or react to whatever BJP says. I am not going to react now. Not now. Now. ನಿಮ್ಮ ಮಾತಿನಲ್ಲಿ ಪ್ರಣಾಳಿಕೆ ಪ್ರಕಾರ ಜಾರಿ ಮಾಡ್ತೀನಿ ಅಂತ ಹೇಳ್ತೀರಾ? Hey, Henry, the cabinet took a decision today on the socio-economic survey made by Kantaraj. Subsequently, Mr. Jaiprakash Hegde was appointed by then BJP government and also nominated the members of the commission. In the meanwhile, Mr. Kumaraswamy was a chief minister of the coalition government. Did not receive the report of the Kantaraj, the chairman of the commission. He threatened, as a matter of fact, Mr. Putran Shetty, who was then in charge of the backward class minister. Subsequently, BJP came into power through Operation Kamala. Is that a fact? Absolutely. It is a fact. Operation Kamala, they also did not receive the report. In 2023, we came to power. Again, the Jaiprakash Hegde came to us and submitted a report. We received the report. Since there was a parliament election, it was delayed. And we received in the 2024 February, but it was after the February, there was a parliament election. Since there was a parliament election, we could not take up the discussion in the cabinet. We have issued and it was placed before the cabinet. And we have discussed it in detail.
Meanwhile, High Command called myself and D.K. Shivakumar, Mr. Kharge, our AICC President, Mr. Rahul Gandhi, leader of the opposition in the Parliament, Mr. Venugopal, General Secretary, Organization, Mr. Surjewala, General Secretary in charge of the Karnataka State, they were all present. They suggested the report was ready and prepared in 2015. Already 10 years are over. According to the section 11 class 1 of the Act, Babel Class Act 1995, it is very clear that after the 10 years period, a new survey is to be conducted. And we have gone through the section 11 of the class 1. It is very clear. So according, as per the provision of the Act 11 class 1, you have taken a decision in the cabinet. It's an unanimous decision in the cabinet that new survey is to be conducted. Sir, last one question, sir. You can do the ಸರ್ ಹಾಗೆ ಡೆಲ್ಲಿದು ಹೇಳ್ಬಿಡಿ. ಫೈನಾನ್ಸ್ ಕಮಿಷನ್ ಚೇರ್ಮನ್ ಅದು ಇರಲಿ, ಅದಕ್ಕೆ ಹೋಗ್ತಾರೆ. ಏನ್ ಹೇಳ್ತಾ ಇದ್ದೆ? New survey is to be conducted. That is the decision taken by the cabinet unanimously. And so far as section class 2 is concerned, the commission is to be consulted. That we are going to consult the commission. Last one question. ಸರ್ ನಿಮ್ಮ ಕಮಿಟ್ಮೆಂಟ್ ಫುಲ್ಫಿಲ್ ಆಗಲಿಲ್ಲ ಅಂತ. One second. ಒಂದು ನಿಮಿಷ ಇರಿ. And ಸರ್ 10 years we are going to give 90 days time to survey afresh and to give the ಸರ್ last question, sir. ಸರ್ ನಿಮ್ದು ಸರ್ 170 crores 2024 February after updating data. ಹಾಗಾದ್ರೆ 2024 ಅಲ್ಲಿ ತಗೋಬೇಕಾಗಿತ್ತು. 10 ವರ್ಷ ಎಲ್ಲ ಆಯ್ತು. 2000 report It was prepared in 2015. ಸರ್ started ನೀವು ಕಮಿಷನ್ ಮಾಡಿದ್ದು ಮಾಡಿ ಕೆಲಸ ಇಲ್ಲ ಆಗಲೇ ಶುರು ಮಾಡೋದು. ಡೇಟಾ ಫೈನಲೈಸ್ ಆಗಿ 2024 ಇಲ್ಲಪ್ಪ ಇಲ್ಲ ಇದು. Sir, what do you want to say? ಎಲ್ರಿ What do you want to say to the ಕೇಳ್ರಿ ನಿಮ್ಮ 11/4/2015 it was started and it was completed 30th May 2015. ಎಷ್ಟು ವರ್ಷ ಆಯ್ತಪ್ಪ? 1 month, 1.5 month ಆಯ್ತು. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು?
ಮಾಡಿದ್ದು It was prepared in 2015 and they have given the report in 2004 or 2024 and this report was taken for the discussion in 2024. Sir, what is your comment on BJP's allegation that election has I do not want to answer any